ಮೇಡಮ್, ಇನ್ನು ವಿಷ್ಣು ಸರ್ ಸಮಾಧಿ ನೆಲಸಮ ಆಗಿರೋದು ಚಿತ್ರರಂಗ ಈ ವಿಷಯದಲ್ಲಿ ಒಗ್ಗಟ್ಟಾಗಬೇಕು ಅಂತ ಅನಿಸುತ್ತೆ ಮ್ಯಾಮ್. ಯಾಕಂದರೆ ದಿಗ್ಗಜ ನಟ, ಅವ್ರಿಗೊಂದು ಗೌರವ ಸಲ್ಲಿಸಲೇಬೇಕಾಗುತ್ತೆ. ನಿಜವಾಗ್ಲೂ ಈ ವಿಚಾರವಾಗಿ ಮಾತಾಡೋಕ್ಕೆ ತುಂಬ ಬೇಸರ ಆಗುತ್ತೆ. ತುಂಬ ನಿಜವಾಗ್ಲೂ ನಾನು ಸಹ ಇವತ್ತಿಗೂ ಸಹ ನಾನು ವಿಷ್ಣುವರ್ಧನ್ ಅವರ ಸಾಂಗ್ ಹೊಂಬಿಸಿಲು ಸಾಂಗು, ಈ ಸಾಂಗ್ಗಳೆಲ್ಲ ನಾನು ನಿಜವಾಗ್ಲೂ ಫಿದಾ. ಇವತ್ತು ನಾನು ಆ ಸಾಂಗ್ಗಳನ್ನ ಕೇಳ್ತೀನಿ. ಎಷ್ಟು ಒಳ್ಳೆ ಅಭಿಮಾನಿಗಳು. ಇವಾಗ ನೋಡಿ, ಇವಾಗಿನ ಇವ್ರಿಗೆ ಕಂಪೇರ್ ಮಾಡಿದ್ರೆ ಅವಾಗೆಲ್ಲ ಎಷ್ಟು ಒಳ್ಳೊಳ್ಳೆ ಫ್ಯಾನ್ಸು. ಇದು ನಿಜ ಬೇಸರ ಆಗೋವಂಥ ವಿಚಾರ. ಇದ್ರ ವಿಚಾರವಾಗಿ ನಾನು ಹೇಳಬೇಕಂದ್ರೆ ನಮ್ಮ ಫಿಲ್ಮ್ ಚೇಂಬರಿಂದನೂ ಸಹ ಕೆಲವೊಂದು ಇದನ್ನು ಸ್ಟೆಪ್ಸ್ನ ತಗೊಳ್ಳೋ ರೀತಿಯಲ್ಲಿ ನಾನು ಮಾತಾಡ್ತೀನಿ. ಇದಕ್ಕೆ ಒಳ್ಳೇದಾಗಬೇಕು. ಈ ರೀತಿ ಮಾಡಿ ತುಂಬ ತಪ್ಪು. ದಯವಿಟ್ಟು ಹೀಗೆ ಮಾಡಬೇಡಿ. ಯಾರಿಗೇ ಆದರೂ ಅದು ಹರ್ಟ್ ಆಗುತ್ತೆ. ಅವ್ರ ಫ್ಯಾಮಿಲಿಯವ್ರಿಗೆ ನಿಜವಾಗ್ಲೂ ತುಂಬ ಹರ್ಟ್ ಆಗಿರುತ್ತೆ. ಈ ವಿಚಾರವಾಗಿ ಮಾಡಬಾರ್ದಿತ್ತು. ಇದು ತುಂಬಾ ತಪ್ಪು, ತುಂಬ ತಪ್ಪು. ಇದು ಸರ್ಕಾರ ಆ ಜಾಗವನ್ನು ಮುಟ್ಗೋಲು ಹಾಕೋಬೇಕಾ? ಬಿಕಾಸ್ ಅದು ಸರ್ಕಾರದ ಜಾಗನೇ, ಅದು ಬಾಲಣ್ಣ ಅವ್ರಿಗೆ ಕೊಟ್ಟಿರುವಂಥದ್ದು ಸರ್ಕಾರ. ಸೊ ಎಲ್ಲರೂ ಹೇಳ್ತಿರುವಂಥದ್ದು ಸರ್ಕಾರ ಈಗ ಇನ್ನು ಉಳಿದ 10 ಎಕರೆನ ಮುಟ್ಗೋಲು ಹಾಕೋಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಬೇರೆ ಬೇಕಾದಷ್ಟು ಸರ್ಕಾರದ ಜಾಗಗಳಿದೆ. ಈ ಥರ ಆದಮೇಲೆ ಆಮೇಲೆ ಮಾಡಬೇಕಾದ್ರೆ ಸರ್ಕಾರಕ್ಕೆ ಗೊತ್ತಿತ್ತಲ್ವ ಈ ಜಾಗ ಅನ್ನೋದು. ಗೊತ್ತಿಲ್ಲದೆ ಮಾಡಿದ್ದು ಅವ್ರ ತಪ್ಪು ಅಲ್ವಾ? ಹಾಗಾಗಿ ಅದನ್ನು ಇವಾಗ ಅವ್ರು ಮಾಡಬಾರ್ದಿತ್ತು. ಈ ರೀತಿಯಾಗಿ ಒಬ್ಬರು ಕಲಾವಿದ್ರದ್ದು ಈ ಥರ ಇದೆ, ಸ್ಮಾರಕ ಇದೆ ಅಂದಾಗ ಈ ಥರ ಡಿಸಿಷನ್ಸ್ ತೊಗೊಂಡಿದ್ದು ತಪ್ಪು ನಿರ್ಧಾರನೇ. ಅದು ನಿಜವಾಗ್ಲೂ ಇದು ಹರ್ಟ್ ಆಗುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ, ನಿರ್ದೇಶಕಿ, ನಿರ್ಮಾಪಕಿ ಪ್ರಿಯಾ ಹಾಸನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.